ಎಲ್ರಿಗೂ ನಮಸ್ಕಾರ. ನಾನು ಈ ಚಿತ್ರದಲ್ಲಿ ನಟನೆ ಮಾಡಿದ್ರು ಮೊದಲನೇ ಬಾರಿಗೆ ಝೀಬ್ರಾನ ಇವತ್ತು ಕನ್ನಡದಲ್ಲಿ ನೋಡಿದೆ. ತುಂಬಾ ಖುಷಿ ಆಯಿತು, ಯಾಕಂದರೆ ನಾನು ಕನ್ನಡದಲ್ಲೇ ನೋಡಬೇಕು ಅಂತ ವೆಯ್ಟ್ ಮಾಡ್ತಿದ್ದೆ. ತೆಲುಗುಲಿ ನೋಡಿಲ್ಲ, ಡಬ್ಬಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತೆಲುಗುಲಿ ತುಂಬ ಸ್ಕ್ರೀನ್ಸಲ್ಲಿ ಓಪನ್ ಆಗಿದೆ. ಈಗ ರಿಲೀಸ್ ಆಗಿರೋ ಎಲ್ಲ ಸಿನಿಮಾಲು ಟಾಪಲ್ಲಿ ಝೀಬ್ರಾ ನಿಂತಿದೆ. ಕನ್ನಡ ಜನತೆ ಬಂದು ಈ ಸಿನಿಮಾನ ನೋಡಬೇಕು. ನಾನು ವ್ಯೂವರ್ ಆಗಿ ಮಾತಾಡಬೇಕು ಅಂತಂದರೆ ಸ್ಕ್ರೀನ್ ಪ್ಲೇಲಿ ಡೈರೆಕ್ಟರು ಮಜಾ ಮಾಡಾಕ್ಬಿಟ್ಟಿದ್ದಾರೆ. ಅಂದರೆ ಒನ್ ಮೂಮೆಂಟು ನಾನು ಮಿಸ್ ಮಾಡೋಕ್ಕಾಗಿಲ್ಲ. ಬ್ಯಾಂಕ್ ಬಗ್ಗೆ ಆಗಲಿ, ಸ್ಟಾಕ್ ಮಾರ್ಕೆಟ್ ಬಗ್ಗೆ ಆಗಲಿ, ಅಲ್ಲಿ ರೈಸ್ ಆಗ್ತಾಯಿದ್ರು, ಇಳಿತಾಯಿದ್ರು, ನನಗೆ ಟೆನ್ಷನ್ ಆಗ್ತಾಯಿತ್ತು. ನಾನೇ ಸಿನಿಮಾಲಿ ನಾನು ಪಾರ್ಟ್ ಮಾಡಿದ್ರು ಕ್ಯೂರಿಯಾಸಿಟಿ ಹುಟ್ಟಾಯಿತು. ಆ್ಯಂಡ್ ತುಂಬ ಜನ ಧನಂಜಯ್ ಅವರು ಗೆಸ್ಟ್ ರೋಲ್ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಕೊಂಡಿದ್ದಾರೆ. ಇಲ್ಲ, ಧನಂಜಯ್ ಅವರು ಕೂಡ ಈ ಸಿನಿಮಾಲಿ ಹೀರೋ. ಸೊ ದಯವಿಟ್ಟು ಎಲ್ಲರೂ ಕನ್ನಡಿಗರು ಥಿಯೇಟ್ರಿಗೆ ಬನ್ನಿ, ಕನ್ನಡ ಡಬ್ಬಿಂಗಲ್ಲಿ ಝೀಬ್ರಾ ಸಿನಿಮಾನ ನೋಡಿ. ತೆಲುಗು ಆಡಿಯನ್ಸ್ ಆಲ್ರೆಡಿ ಝೀಬ್ರಾನ ಗೆಲ್ಸಿದ್ದಾರೆ. ಕನ್ನಡ ಡಬ್ಬಿಂಗಲ್ಲಿ ಗೆಲ್ಲಿಸೋದು ನಮ್ಮ ಜವಾಬ್ದಾರಿ ಆಗಿದೆ. ನಿಮ್ಮೆಲ್ಲರೂ ಕೇಳ್ಕೊಳ್ಳೋದಿಷ್ಟೇ, ಝೀಬ್ರಾ ಸಿನಿಮಾನ ದಯವಿಟ್ಟು ಕನ್ನಡದಲ್ಲಿ ನೋಡಿ. ಪ್ರತಿಯೊಬ್ಬರು ಆ್ಯಕ್ಟರು, ಪ್ರತಿಯೊಂದು ಸೀನು, ಪ್ರತಿ ಒಂದು ಡೈಲಾಗ್ಸು ಕೂಡ ನಿಮ್ಮನ್ನ ಹುಟ್ಟಾಗಿಡುತ್ತೆ. ಆ್ಯಂಡ್ ಖಂಡಿತ ಇದೊಂದು ಡಬ್ಬಿಂಗ್ ಸಿನಿಮಾ ಥರ ಅಂತೂ ನನಗೆ ಕಾಣಿಸ್ಲಿಲ್ಲ. ನಾನು ಈ ತಂಡದಲ್ಲಿ ಮಾಡಿದ್ದೀನಿ, ಆ್ಯಕ್ಟ್ ಮಾಡಿದ್ದೀನಿ ಅಂತ ಹೇಳ್ತಾ ಇಲ್ಲ. ಬಟ್ ದಯವಿಟ್ಟು ಎಲ್ಲರೂ ಝೀಬ್ರಾ ಸಿನಿಮಾನ ಕನ್ನಡದಲ್ಲಿ ನೋಡಿ ಗೆಲ್ಲಿಸಿ. ಈ ಗೆಲುವು ನಮಗೆ ತುಂಬಾ ಇಂಪಾರ್ಟೆಂಟ್, ಹೆಚ್ಚು ಸಿನಿಮಾಗಳನ್ನ ಮಾಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಇವತ್ತು ಎಲ್ಲರಿಗೂ ಬಂದಿದ್ದಕ್ಕೆ. ದಯವಿಟ್ಟು ಝೀಬ್ರಾ ಸಿನಿಮಾನ ಥಿಯೇಟ್ರಿಗೆ ನೋಡಿ. ಇಟ್ಸ್ ತೆಲುಗು ಮೂವಿ ಆದರೂ ಈಗ ಕನ್ನಡದಲ್ಲಿ ನಮ್ಮ ಡಾಲಿ ಧನಂಜಯ್ ಅವರು ಇಟ್ಸ್ ಪ್ರೌಡ್ ಮೂಮೆಂಟ್. ಯಾಕಂದರೆ ಕನ್ನಡದ ಹೀರೋ ಅಲ್ಲಿ ಹೋಗ್ಬಿಟ್ಟು ಹೀರೋ ಆಗಿ ವರ್ಕ್ ಮಾಡಿರುವಂಥ ಸಿನಿಮಾ. ಆ್ಯಂಡ್ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಫ್ಲಾಲೆಸ್ ಅಂತ ಹೇಳ್ಬೋದು. ದಿ ಓನ್ಲಿ ವರ್ಡ್ ದಟ್ ಐ ವುಡ್ ಯೂಸ್ ಇಸ್ ಫ್ಲಾಲೆಸ್. ಈಶ್ವರ್ ಕಾರ್ತಿಕ್ ಡೈರೆಕ್ಟರು ಒಂದು ಬ್ಯಾಂಕಿಂಗ್ ಸ್ಕ್ಯಾಮ್ನ ಎಷ್ಟು ಬ್ಯೂಟಿಫುಲ್ ಆಗಿ, ಫ್ಲಾಲೆಸ್ ಆಗಿ ಸಸ್ಪೆನ್ಸ್ನ ಮೇಂಟೈನ್ ಮಾಡ್ತಾ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಎಂಗೇಜಿಂಗ್ ಇದೆ. ಟಿಲ್ ದಿ ಎಂಡ್ ಯು ವಿಲ್ ಬಿ ಎಂಗೇಜ್ಡ್. ಸೊ ದಯವಿಟ್ಟು ಪ್ರೋತ್ಸಾಹಿಸಿ ನೋಡಿ. ಧನಂಜಯ್ ಆ್ಯಕ್ಟಿಂಗ್ಗೋಸ್ಕರ ಆ್ಯಂಡ್ ಮೂವಿ ಕಂಟೆಂಟ್ಗೋಸ್ಕರ ಆ್ಯಂಡ್ ನಮ್ಮ ಸ್ವೀಟ್ ಆಗಿರೋ ಅಮೃತ ಅಯ್ಯಂಗರ್ಗೋಸ್ಕರ ಆಲ್ ದ ಬೆಸ್ಟ್ ಟು ದ ಟೀಮ್. ಥ್ಯಾಂಕ್ ಯು. ಅಂದರೆ ಈ ಸಿನಿಮಾ ನನಗೆ ಏನು ಅನ್ನಿಸ್ತು ಅಂದರೆ ಲ್ಯಾಂಗ್ವೇಜ್ ಇಸ್ ನೋ ಬ್ಯಾರಿಯರ್ ಅಂತ ಅನ್ನಿಸ್ತು. ಕನ್ನಡದಲ್ಲಿ ತೆಲುಗು ಸಿನಿಮಾನ ಡಬ್ ಮಾಡಿದ್ದಾರೆ ಅಂತಲೇ ಅನ್ನಿಸ್ಲಿಲ್ಲ. ಡಬ್ಬಿಂಗ್ ಅಷ್ಟು ಚೆನ್ನಾಗಿತ್ತು, ದ ಕ್ವಾಲಿಟಿ ಆಫ್ ಡಬ್ಬಿಂಗ್. ಮತ್ತು ಧನಂಜಯ್ ಅವ್ರದ್ದು, ಸತ್ಯದೇವ್ ಅವ್ರದ್ದು, ಸುನಿಲ್ ಅವ್ರದ್ದು ಮತ್ತು ಸತ್ಯರಾಜ್ ಅವ್ರ ಕಾಂಬಿನೇಷನ್ ವಾಸ್ ಫ್ಯಾಂಟಾಸ್ಟಿಕ್. ವೆರಿ ಎಂಟರ್ಟೈನಿಂಗ್. ಮತ್ತು ಆಡಿಯನ್ಸಸ್ ತುಂಬ ಎಂಜಾಯ್ ಮಾಡ್ತಾಯಿದ್ರು ಇನ್ನು ಥಿಯೇಟರ್. ನಾವೆಲ್ಲ ಜೊತೆ ಕೂತ್ಕೊಂಡು ನೋಡಿದ್ವಿ. ನಮ್ಮೆಲ್ಲ ಕನ್ನಡ ಸಿನಿಮಾಗಳ ಥರನೇ ಇದು ತೆಲುಗು ಸಿನಿಮಾ ಆಗಿದ್ದರೂ ಸಹ ಡಬ್ಬಿಂಗ್ ಕನ್ನಡದಲ್ಲಿ ಮಾಡಿರೋದ್ರಿಂದ ಬೇರೆ ಎಲ್ಲ ಸ್ಟೇಟ್ಗಳಲ್ಲೂ ಚೆನ್ನಾಗಿ ಆಗ್ತಾ ಇರೋದ್ರಿಂದ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಡಬ್ಬಿಂಗ್ ಮಾಡಿರೋಂಥ ಸಿನಿಮಾ ಝೀಬ್ರಾ, ಇದನ್ನು ಕೂಡ ನಾವು ಬೆಳೆಸಬೇಕು ಆ್ಯಸ್ ಆಡಿಯನ್ಸಸ್. ಥಿಯೇಟರಿಗೆ ಬನ್ನಿ, ಝೀಬ್ರಾ ನೋಡಿ, ಕನ್ನಡದಲ್ಲಿ ಡಬ್ ಆಗಿರೋ ವರ್ಷನ್ನ ನೋಡಿ. ಥ್ಯಾಂಕ್ ಯು. ವಾಚ್ ಝೀಬ್ರಾ ತುಂಬ ಯುನೀಕ್ ಅನಿಸ್ತು. ಯಾಕಂದರೆ ನಾನು ಏನು ಎಕ್ಸ್ಪೆಕ್ಟ್ ಮಾಡಿದಿರಾ, ಐ ಜಸ್ಟ್ ಥಾಟ್ ಓಕೆ ಲೆಟ್ ಮಿ ಜಸ್ಟ್ ವಾಚ್ ಅ ಫಿಲ್ಮ್ ಅಂತ ಬಂದಿದೆ. ಏನು ಎಕ್ಸ್ಪೆಕ್ಟೇಷನ್ ಹಿಂಗಿರುತ್ತೆ ಯಾವ್ದು ಏನಿರಲಿಲ್ಲ. ಬಟ್ ಸ್ಟಾರ್ಟ್ ಆದಾಗ ಒಂಥರ ಇತ್ತು. ಆಮೇಲೆ ದ ವೇ ನಮ್ಮ ಮೈಂಡ್ ಮೇಲೆ ಯಾವ ಥರ ಇದು ಕ್ಯಾಪ್ಚರ್ ಮಾಡಿಕೊಂಡು ಸ್ಕ್ರಿಪ್ಟ್ ಅಂದರೆ ರಿಯಲಿ ಲೈಕ್ ಇಟ್. ನೋಡುವಾಗ ಆಬ್ವಿಯಸ್ಲಿ ಒರಿಜಿನಲ್ ಲ್ಯಾಂಗ್ವೇಜ್ ತೆಲುಗು, ಪಕ್ಕಾ ತೆಲುಗು ಸಿನಿಮಾ ಫೀಲ್ ಇದೆ. ಬಟ್ ಖುಷಿ ಏನಂದರೆ ತೆಲುಗು ಕನ್ನಡ ಒಂದು ಒಳ್ಳೆ ಬ್ಲೆಂಡ್ ಆಫ್ ತೆಲುಗು ಕನ್ನಡ ಅನ್ನಿಸ್ತಾ ಇದೆ ನನಗೆ. ಯಾಕಂದರೆ ಡಾಲಿ ಧನಂಜಯ್ ಅವರು ಆಗಿರೋದು, ಪ್ಲೇ ಮಾಡಿರೋ ರೋಲ್, ಆ್ಯಂಡ್ ಎವ್ರಿ ಸ್ಟಾರ್ ಕಾಸ್ಟ್, ಆಲ್ ಆರ್ ಮೈ ಫ್ರೆಂಡ್ಸ್. ಸೊ ಎಲ್ಲರ ಜೊತೆ ನಾನು ಕೆಲಸ ಮಾಡ್ತಾ ಇರ್ತೀನಿ. ನಾನು ಯಾರು ಏನು ರೋಲ್ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಟಿರಲಿಲ್ಲ. ಬಟ್ ನೋಡ್ತಿರುವಾಗ ಸುನಿಲ್ ಗಾರು ಈ ರೋಲ್ ಮಾಡ್ತಾರೆ, ಸತ್ಯ ಈ ರೋಲ್ ಮಾಡ್ತಿದ್ದಾರೆ. ಸೊ ಪ್ರತಿಯೊಬ್ಬರದ್ದು ರೋಲ್ಸ್, ನಮ್ಮ ಪರಿಚಯದವರು ಅಷ್ಟು ಒಳ್ಳೊಳ್ಳೆ ರೋಲ್ಸ್ ಮಾಡ್ತಿರೋದು. ಆ್ಯಂಡ್ ಒಂದು ಆಕ್ಯುಪೈ ಮಾಡಿರೋ ಎಂಗೇಜಿಂಗ್ ಸ್ಕ್ರಿಪ್ಟ್, ವೆರಿ ಸ್ಮಾರ್ಟ್ಲಿ ಅರೇಂಜ್ಡ್ ಎಂಗೇಜಿಂಗ್ ಸ್ಕ್ರಿಪ್ಟ್. ಐ ಥಿಂಕ್ ಆಫ್ಟರ್ ಲಾಂಗ್ ಟೈಮ್ ಐ ವಾಚ್ ಸಮಥಿಂಗ್ ವಿತೌಟ್ ಗೆಟಿಂಗ್ ಬೋರ್ಡ್. ನಡುವಲ್ಲಿ ಒಂದು ಫೋನ್ ಬಂದ್ರೂ ಅದನ್ನು ಫುಲ್ ಸೈಲೆಂಟಲ್ಲಿ ಇಟ್ಟು ಕೆಳಗಿಟ್ಟು ನೋಡಿದೆ ನಾನು. ಯಾಕಂದರೆ ಒಂದು ಸೆಕೆಂಡ್ ಆಚೆ ನೋಡಿದ್ರು ಐ ವಾಸ್ ಥಿಂಕಿಂಗ್ ದಟ್ ಐ ವಿಲ್ ಮಿಸ್ ಸಮಥಿಂಗ್. ಸೊ ಇಟ್ ಇಸ್ ಅ ವೆರಿ ವೆಲ್ ಮೇಡ್ ಫಿಲ್ಮ್. ಲವ್ಲಿ ಪರ್ಫಾರ್ಮೆನ್ಸಸ್, ವಂಡರ್ಫುಲ್ ಸ್ಕ್ರಿಪ್ಟ್. ಐ ಥಿಂಕ್ ಇಟ್ಸ್ ಡೆಫಿನೆಟ್ಲಿ ಮಸ್ಟ್ ವಾಚ್. ಆ್ಯಂಡ್ ಕನ್ನಡದಲ್ಲಂತೂ ನಿಜವಾಗ್ಲೂ ನನಗೂ ಕನ್ನಡ ಸಿನಿಮಾ ಮೇಲೇನೂ ನನಗೆ ಅಭಿಮಾನ, ಪ್ರೀತಿ ಇರೋದ್ರಿಂದ ನಾನು ಹೇಳೋದು, ಕನ್ನಡ ಪ್ರೇಕ್ಷಕರು ಕನ್ನಡ ಸಿನಿಮಾಗಳಿಗೆ, ಕನ್ನಡದಲ್ಲಿ ಡಬ್ ಆಗಿದ್ದ ಸಿನಿಮಾ ಆದ್ರೂ ಕನ್ನಡದಲ್ಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ರಿಲೀಸ್ ಆಗುವಾಗ ಸಿನಿಮಾಗಳಿಗೆ ನಿಮ್ಮ ಪ್ರೋತ್ಸಾಹ ಬೇಕೇ ಬೇಕು. ಸೊ ಎಲ್ಲ ವ್ಯೂವರ್ಸ್, ಕನ್ನಡ ಇಂಡಸ್ಟ್ರಿ ಅಭಿಮಾನಿಗಳು, ಕನ್ನಡ ಸಿನಿಮಾ ಅಭಿಮಾನಿಗಳು ದಯವಿಟ್ಟು ಬನ್ನಿ. ಝೀಬ್ರಾಗೆ ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್, ನಿಮ್ಮ ಆಶೀರ್ವಾದ ಕೊಡಿ ಅಂತ ನಿಮ್ಮೆಲ್ಲರ ಹತ್ರ ಹೇಳ್ತೀನಿ. ಡೆಫಿನೆಟ್ಲಿ ಮೋಸ ಇಲ್ಲ. ಈ ಸಿನಿಮಾ ಅಂತೂ ಎಲ್ಲರೂ ಬಂದು ಒಂದು ಸತಿ ಅಂತೂ ಖಂಡಿತ ನೋಡಲೇಬೇಕು. ಸೊ ಪ್ಲೀಸ್ ವಾಚ್ ಆ್ಯಂಡ್ ಸಪೋರ್ಟ್ ದ ಫಿಲ್ಮ್. ಆಲ್ ದ ಬೆಸ್ಟ್ ಟು ಝೀಬ್ರಾ ಟೀಮ್, ಆಲ್ ದಿ ಆ್ಯಕ್ಟರ್ಸ್, ಟೆಕ್ನಿಷಿಯನ್ಸ್, everybody involved in the project. Wishing you all very
ಸೊಗಸಾಗಿತ್ತು ಸಿನಿಮಾ, ಇಂಟ್ರಿಗಿಂಗ್ ಆಗಿತ್ತು, ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಕಥೆ ಅಂತೂ ಭಾಳ ಸೊಗಸಾಗಿ ಹೇಳಿದ್ದಾರೆ, ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಇಲ್ಲ, ನಿಜವಾಗ್ಲೂ ಫಸ್ಟ್ ನಾನು ಕಾಂಪ್ಲಿಮೆಂಟ್ ಮಾಡಲೇಬೇಕು. ಡಬ್ಬಿಂಗ್ ಸಿನಿಮಾಗಳ ಪರ ಇರಲಿಲ್ಲ ನಾನು, ಬಟ್ ಇದು ನೋಡಿದ್ಮೇಲೆ ನನಗೆ ಭಾಳ ಖುಷಿ ಆಯಿತು. ಯಾಕೆಂದರೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಕನ್ನಡ ಸಿನಿಮಾನ ತೆಲುಗು ಸಿನಿಮಾನ ಏನು ಗೊತ್ತಾಗಲಿಲ್ಲ. ಏಕೆಂದರೆ ಅಷ್ಟು ಚೆನ್ನಾಗಿದೆ ಫಸ್ಟ್ ಟೈಮ್. ಏಕೆಂದರೆ ಆ ಡಬ್ ಮಾಡೋ ವಾಯ್ಸ್ಗಳು ಒಂಥರ ಡಬ್ಬ ಥರ ಇರುತ್ತೆ ಯೂಶ್ವಲಿ, ಬಟ್ ಇಲ್ಲಿ ಆ್ಯಪ್ಟಾಗಿ ಸೆಲೆಕ್ಟ್ ಮಾಡಿದ್ದಾರೆ. ಆ್ಯಂಡ್ ಡಾಲಿ ಅವರೇ ಕನ್ನಡದಲ್ಲೂ ಡಬ್ ಮಾಡಿದ್ದಾರೆ. ಇಡೀ ಸಿನಿಮಾ 10 ನಿಮಿಷ ಗಲ್ಬಾವರು ಅವರಿಗೆ ವಹಿಸ್ಕೊಂಡಿದ್ದಾರೆ. 10 ನಿಮಿಷ ಆದಮೇಲೆ ನಮಗೆ ಇದು ಕನ್ನಡ ಸಿನಿಮಾ ಅಂತಲೇ ಅನ್ನಿಸ್ಬೋದು, ಅಷ್ಟು ಚೆನ್ನಾಗಿ ತೆಗೆದಿದ್ದಾರೆ. ಆ್ಯಂಡ್ 2 ಸೆಕೆಂಡ್ ಬ್ರೇಕ್ ಇಲ್ಲ ಸಿನಿಮಾದಲ್ಲಿ. ಸೀಟ್ ಎಕ್ಸಲ್ ಕುತ್ಕೊಂಡು ನೋಡೋದು ಅಂತೀವಲ್ಲ, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ನಮ್ಮ ನಟ ರಾಕ್ಷಸ ಡಾಲಿ ಅವ್ರನ್ನ ಮೆರೆಸ್ಬಿಟ್ಟಿದ್ದಾರೆ ಸಿನಿಮಾದಲ್ಲಿ. ಒಂದು ಬ್ಯಾಂಕಲ್ಲೇ ಹೆಂಗೆ ಕಳ್ತನ ಆಗುತ್ತೆ, ಆಮೇಲೆ ಏನಾಗುತ್ತೆ, ಏನೇನಾಗುತ್ತೆ ಉತ್ತರ ತಲೆ ಗೊಬ್ಬರ ಆಗ್ಬಿಡುತ್ತೆ ಸಿನಿಮಾ ನೋಡಿ ಮುಗಿಸೋಷ್ಟರಲ್ಲಿ. ತುಂಬ ಚೆನ್ನಾಗಿದೆ. ಈ ಒಂದು ಎಕ್ಸ್ಪೀರಿಯೆನ್ಸ್ನ ಖಂಡಿತವಾಗ್ಲೂ ನೀವೆಲ್ಲ OTT ಬರುತ್ತೆ, ಇನ್ನೆಲ್ಲೋ ಯಾವುದೋ ಒಂದು ಆ್ಯಪಲ್ಲಿ ಬರುತ್ತೆ, ಇನ್ನೊಂದೆಲ್ಲ ಬರುತ್ತೆ ಅಂತ ಕಾಯಬೇಡಿ. ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ, ಅದ್ಭುತವಾಗಿದೆ ಸಿನಿಮಾ. ಆ್ಯಂಡ್ ಯಾವುದೋ ಪ್ರೀಮಿಯರ್ ಶೋಗೆ ಬಂದು ಸುಮ್ಮನೆ ಓಡ್ಬಿಡ್ತಾಯಿದೆ ಅನ್ಕೋಬೇಡಿ, ಒಳಗೆ ಬಂದು ನೋಡಿ, ನಿಮಗೆ ಗೊತ್ತಾಗುತ್ತೆ. ಫ್ಯಾಂಟಾಸ್ಟಿಕ್ ಆಗಿದೆ ಈ ಒಂದು ಎಕ್ಸ್ಪೀರಿಯೆನ್ಸ್ನ, ಯಾರು ದಯವಿಟ್ಟು ಮಿಸ್ ಮಾಡ್ಕೋಬೇಕು. ನನಗೆ ಅಲ್ಟಿಮೇಟ್ ಆಗಿದೆ. ಸೊ ಖಂಡಿತವಾಗ್ಲೂ ನೀವು ಥಿಯೇಟ್ರಿಗೆ ಬಂದು ಮೂವಿನ ನೋಡಬೇಕು. ಝೀಬ್ರಾ ಫಿಲಮ್ ಅಲ್ಟಿಮೇಟ್ ಆಗಿದೆ. ಸೊ ಆಫ್ಟರ್ ಅ ವೆರಿ ವೆರಿ ಲಾಂಗ್ ಟೈಮ್ ಈ ಥರ ಮೂವಿ ನೋಡಿದ್ದು ತುಂಬ ಚೆನ್ನಾಗಿದೆ. ಆಲ್ ದಿ ವೆರಿ ಬೆಸ್ಟ್ ಝೀಬ್ರಾ ಮೂವಿ ತಂಡಕ್ಕೆ. It is ಬನ್ನಿ. it is a theatrical experience. ಪ್ರತಿಯೊಂದು ಸೆಕೆಂಡ್ ಇಟ್ ಇಸ್ ಬೋರಿಂಗ್ ಏನೂ ಇಲ್ಲ. ಪ್ರತಿಯೊಂದು ಸೆಕೆಂಡೂ ಇಟ್ ಶಿಫ್ಟ್ಸ್ ಆ್ಯಂಡ್ ನಿಮ್ಗೆ ಏನೋ ನೆಕ್ಸ್ಟ್ ಏನಾಗುತ್ತೆ ಅನ್ನೋ ಕ್ಯೂರಿಯಾಸಿಟಿ ಇರುತ್ತೆ. ಆ್ಯಂಡ್ ಎವ್ರಿಬಡಿ ಹ್ಯಾವ್ ಆ್ಯಕ್ಟೆಡ್ ಬ್ರಿಲಿಯಂಟ್ಲಿ ಆ್ಯಂಡ್ ಇಟ್ ಇಸ್ ಅ ಬ್ಯೂಟಿಫುಲ್ ಮೂವಿ. ನೀವೆಲ್ಲ ಬಂದು ನೋಡಲೇಬೇಕು. ಆಯಿತು. ಸೊ ಎಲ್ಲರೂ ಬಂದ್ಬಿಟ್ಟು ನೋಡಿ ಮೂವಿನ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಬೋರಿಂಗ್ ಅನ್ನೋದು ಇಲ್ಲವೇ ಇಲ್ಲ ಈ ಮೂವಿಲಿ. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೊ ಮಚ್. ಒಂದು ಕನ್ನಡ ಸಿನಿಮಾ ಥರನೇ ಇತ್ತು, ತೆಲುಗು ಸಿನಿಮಾ ಅಂತ ಅನ್ನಿಸ್ಲೇ ಇಲ್ಲ. ತುಂಬ ಅದ್ಭುತವಾಗಿ ಡಬ್ಬಿಂಗ್ ನಡೆದಿದೆ. ತುಂಬ ಕಷ್ಟವಾದ ಕೆಲಸ ಡಬ್ಬಿಂಗ್ ಮಾಡೋದು. ತುಂಬ ಒಳ್ಳೆ ವಾಯ್ಸ್ಗಳನ್ನ ಸೆಲೆಕ್ಟ್ ಮಾಡಿದ್ದಾರೆ. ತುಂಬ ಅದ್ಭುತವಾಗಿ ಮ್ಯಾಚ್ ಆಗಿದೆ. ಸುನೀಲ್ ಅವರಿಗೆ ನವೀನ್ ಕೃಷ್ಣ ಅವ್ರು ಕೊಟ್ಟಿರೋ ವಾಯ್ಸ್ ಅಂತೂ ಅಬ್ಸಲ್ಯೂಟ್ಲಿ ಅಮೇಝಿಂಗ್. ಇದು ನಮ್ಮ ಲೋಕಲ್ ಸೌತ್ ಇಂಡಿಯನ್ ಮನಿ ಹೈಸ್ಟ್ ಅಂತ ಹೇಳ್ಬೋದು. ತುಂಬ ಮಜವಾಗಿದೆ. ಬ್ಯಾಂಕಿಂಗ್ ಟರ್ಮ್ಸ್ ಬಗ್ಗೆ ತುಂಬ ಸಿಂಪಲ್ಲಾಗಿ ಕನ್ವೆ ಮಾಡಿಸ್ತಾ ಇದ್ದಾರೆ. ಫಸ್ಟಿಂದ ಲಾಸ್ಟ್ಗೂ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್. ಸೆಕೆಂಡ್ ಹಾಫ್ ಎಸ್ಪೆಷಲಿ ಅಂತೂ ಸಿಕ್ಕಾಬಡೆ ಮಜಾ ಕೊಡುತ್ತೆ. ಆಡಿಯನ್ಸನ್ನು ತುಂಬ ಎಂಜಾಯ್ ಮಾಡ್ತಿದ್ರು. ಇದನ್ನು ಕನ್ನಡ ಸಿನಿಮಾ ಅಂತಲೇ ಅಂದ್ಕೊಂಡು ಎಲ್ಲರೂ ದಯವಿಟ್ಟು ಕನ್ನಡ ವರ್ಷನ್ನ ನೋಡಿ. ಡಾಲಿ ಅವರು ತೆಲುಗು ಸಿನಿಮಾನ, ಜನರಲಿ ಇದನ್ನು ತೆಲುಗು ಸಿನಿಮಾ ಅಂತ ನಾವೇನು ಅಂದ್ಕೊಂಡಿರ್ತೀವಿ, ಆ ಥರ ತೆಲುಗು ಸಿನಿಮಾಗಳನ್ನ ಕನ್ನಡಕ್ಕೆ ತೊಗೊಂಡ್ಬರ್ತಾ ಇದ್ದಾರೆ. ಸೊ ದಯವಿಟ್ಟು ಡಾಲಿ ಅವ್ರಿಗೆ ಎಲ್ಲರೂ ನಾವು ಸಪೋರ್ಟ್ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್. ಆಲ್ ದಿ ಬೆಸ್ಟ್ ಟು ದಿ ಟೀಮ್. ಇದು ರೈಟಿಂಗ್ ಬಗ್ಗೆ ಹೇಳಲೇಬೇಕು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ಇಟ್ ಹ್ಯಾಸ್ ಗಾಟ್ ವೆರಿ ಗುಡ್ ಕ್ಲೋಷರ್. ಸೊ ಆ್ಯಂಡ್ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳೋ ಮಾತೇ ಇಲ್ಲ. 2 ದೈತ್ಯ ನಟರು ಬಂದು ತುಂಬ ಅದ್ಭುತವಾಗಿ ನಡೆಸಿದ್ದಾರೆ. ಆ್ಯಂಡ್ ಇದರ ಎಂಟೈರ್ ಆರ್ಟ್ ತುಂಬ ಇಷ್ಟ ಆಗುತ್ತೆ. ಇಟ್ಸ್ ವೆರಿ ಎಂಟರ್ಟೈನಿಂಗ್. ಇದರಲ್ಲಿ ಕನ್ನಡ ಡಬ್ ಮಾಡಿದ್ದಾರೆ. ಕನ್ನಡ ವರ್ಷನ ನಾವು ನೋಡಿರೋದು. ಕನ್ನಡ ಡಬ್ಬಿಂಗ್ ಕೂಡ ಅಷ್ಟೇ ಅದ್ಭುತವಾಗಿ ಮಾಡಿದ್ದಾರೆ. ಪೂರ್ಣಚಂದ್ರ ಮೈಸೂರು ಅನಿಸುತ್ತೆ. ಸೊ ಈ ಹಸ್ ಡನ್ ರಿಯಲಿ ವೆಲ್ ಫಾರ್ ಸತ್ಯದೇವ್. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ಧನಂಜಯ್ ಅವರು ಹೇಳಬೇಕಾಗಿರೋ ಮಾತೇ ಇಲ್ಲ. ಅದ್ಭುತವಾಗಿ ನಡೆಸಿದ್ದಾರೆ. ಮತ್ತಷ್ಟು ಇನ್ಸ್ಪೈರ್ ಮಾಡ್ತಾ ಇದ್ದಾರೆ. ಝೀಬ್ರಾ ಇಸ್ ಫ್ಯಾಂಟಾಸ್ಟಿಕ್ ವಾಚ್. ನಿಜವಾಗ್ಲೂ ಒಂದು ಕಡೆಯೂ ಬೋರ್ ಮಾಡಿಸಲ್ಲ. ಇಟ್ಸ್ ಅ ವೆರಿ ಗುಡ್ ವಾಚ್. ನಾನು ಎಲ್ಲರಿಗೂ ರೆಕಮೆಂಡ್ ಮಾಡ್ತೀನಿ ಈ ಸಿನಿಮಾ ನೋಡಲಿ ಅಂತ ಅಂದ್ಬಿಟ್ಟು. ಆಲ್ ದಿ ಬೆಸ್ಟ್ ಫಾರ್ ಝೀಬ್ರಾ. ಎಲ್ರಿಗೂ ನಮಸ್ಕಾರ. ಬಹುಶಃ ತುಂಬ ಪಬ್ಲಿಸಿಟಿ ಇಲ್ಲದೆ ಕಳೆದ ಬರೀ ಒಂದು 2-3 ದಿನಗಳಲ್ಲಿ ನಾನು ಅಡ್ವರ್ಟೈಸ್ಮೆಂಟ್ ನೋಡಿದ್ದು. ತುಂಬ ಚೆನ್ನಾಗಿ ಚಿತ್ರಕಥೆ ಎಲ್ಲನೂ ಮಾಡಿದ್ದಾರೆ. ಆ್ಯಂಡ್ ಡಾಲಿ ಮಾತ್ರ ಅಂಡರ್ ಪ್ಲೇ ಮಾಡಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅದು ನೆಗೆಟಿವ್ ಶೇಡ್ ಅಂತ ಅನಿಸಲ್ಲ, ಅಥವಾ ಹೀರೋ ಅಂತಲೂ ಅನಿಸಲ್ಲ. ಆ ಥರ ಒಂದು ದ್ವಂದ್ವದ ಪಾತ್ರವನ್ನು ಬಹಳ ಚೆನ್ನಾಗಿ ನಿಭಾಯಿಸಿದ್ದಾರೆ. ಓವರಾಲ್ ಆಗಿ ಸ್ಟೋರಿ, ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿರೋದ್ರಿಂದ ಬಹುಶಃ ಇದು ಒಳ್ಳೆ ಸಕ್ಸಸ್ ಆಗುತ್ತೆ ಅಂತ ನನ್ನ ಫೀಲಿಂಗು. ಎಲ್ಲ ಆರ್ಟಿಸ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಅಲ್ಟಿಮೇಟಾಗಿ ಈ ಚಿತ್ರದ ಮೂಲಕ ಏನು ಹೇಳಕ್ಕೆ ಹೊರಟಿದ್ದೀನಿ ಅಂತಂದರೆ, ಕಂಟೆಂಟ್ ಇಸ್ ದ ಕಿಂಗ್. ಕಂಟೆಂಟ್ ಇದ್ದರೆ ಎಲ್ಲರೂ ಗೆಲ್ತಾರೆ, ಎಲ್ಲ ಸಿನಿಮಾನೂ ಗೆಲ್ಲುತ್ತೆ. ನಾವು ಕನ್ನಡದಲ್ಲಿ ಕೂಡ ಈ ಥರದ್ದು ಅದ್ಭುತ ಕಂಟೆಂಟ್ನ ಸಿನಿಮಾ ಮಾಡಬೇಕು ಅನ್ನೋದು ನನ್ನ ಅಪೇಕ್ಷೆ. ಇದೊಂದು ಮಾದರಿ ಆಗುತ್ತೆ ಮತ್ತು ಈ ಸಿನಿಮಾನ ಎಲ್ಲರೂ ನೋಡಬೇಕು. ಹೊಸ ವಿಚಾರಗಳನ್ನ ಇಟ್ಟುಕೊಂಡು ಈ ಸಿನಿಮಾ ಮಾಡಿದ್ದಾರೆ. ತುಂಬ ಖುಷಿ ಆಯಿತು. ಆಲ್ ದ ಬೆಸ್ಟ್ ಟು ದ ಟೀಮ್. ಗುಡ್ ಲಕ್. ನಮ್ಮ ಧನಂಜಯನಿಗೆ ಒಳ್ಳೆಯದಾಗಲಿ. ಆಮೇಲೆ ಬಹುಶಃ ನಾನು ಈ ಟ್ರೈಲರ್ ತುಂಬ ಮುಂಚೆ ನಾನು ನೋಡಿದೆ. ಕೂರ್ಸ್ ತೋರಿಸಿದ್ರು, ನೋಡಿ ಹೆಂಗಿದೆ ಇದು ಅಂತ. ಸೊ ನಮ್ಗೆ ಆವಾಗಲೇ ತುಂಬ ಇಷ್ಟ ಆಗಿತ್ತು. ಸೊ ವೇಟ್ ಮಾಡ್ತಾಯಿದ್ದೆ ಯಾವಾಗ ಬರ್ತದೆ ಅಂತ. ಬಂದಾಗ ಎಲ್ಲ ಬಂದು ನೋಡಿದ್ವಿ. ತುಂಬ ಚೆನ್ನಾಗಿದೆ. ಸೊ ಅವ್ರ ಆ್ಯಕ್ಟಿಂಗ್ ಆಗಲಿ, ಆಮೇಲೆ ಇನ್ನೂ ಮಾಸ್ ಹೀರೋ ಅವರು. ಸೊ ತುಂಬ ಖುಷಿಯಾಗಿದೆ. ನಮ್ಮ ಡಾಲಿ ಧನಂಜಯಿಂದ
ಸೊ ಇವಾಗ ಬ್ಯಾಂಕ್ ರಾಬರ್ ಮಾಡಿದ್ದಾರೆ. ಸೊ ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಸೊ ಎಲ್ಲರೂ ಬಂದು ನೋಡಿ, ತುಂಬ ಚೆನ್ನಾಗಿದೆ. ಸೊ ಬ್ಯಾಂಕರ್ಸ್ ಎಲ್ಲ ಬಂದು ನೋಡಬೇಕಾಗಿದೆ.